ಬಾಲಕಿಗೆ ಅಪಘಾತ ಮಾಡಿ ಓಡಿ ಹೋಗಿದ್ದ ಕ್ರೂಸರ್ ಡ್ರೈವರ್ಗೆ ಶಿಕ್ಷೆ ವಿಧಿಸಿ ಆದೇಶ. ಅತಿವೇಗ ಹಾಗೂ ನಿಷ್ಕಾಳಜಿತನದಿಂದ ವಾಹನ ಚಲಾಯಿಸಿ ಅಪಘಾತ ಮಾಡಿ ಮಾನವ ಜೀವಕ್ಕೆ ಹಾನಿ ಉಂಟು ಮಾಡಿದ ಆರೋಪಿಗೆ ವಿನಾಯಕ ವಾಖಂಡೆ ಸಿವಿಲಾ ಹಾಗೂ ಜೆಎಂಎಫ್ಸಿ ನ್ಯಾಯಾಧೀಶರು ಔರದ್ ಬಾರ್ ಅವರು ಶಿಕ್ಷೆ ವಿಧಿಸಿ ತೀರ್ಪನ್ನ ನೀಡಿದ್ದಾರೆ. ಸದರಿ ಪ್ರಕರಣದಲ್ಲಿ ಶಿವರಾವ ಶೇಟಿಕಾರ ಸಹಾಯಕ ಸರ್ಕಾರಿ ಅಭಿಯೋಜಕರು ವಾದ ಮಂಡನೆ ಮಾಡಿರುತ್ತಾರೆ. ಆರ್ ರವೀಂದ್ರನಾಥ್ ಸಿಪಿಐ ಕಮಲನಗರ್ ವೃತ್ತ ರವರು ಪ್ರಕರಣದ ತನಿಖೆಯನ್ನ ಕೈಗೊಂಡು ದೋಷಾರೋಪಣಿ ಪತ್ರವನ್ನ ಸಲ್ಲಿಸಿರುತ್ತಾರೆ. ಕುಶನೂರು ಪೊಲೀಸ್ ಠಾಣೆ ವ್ಯಾಪ್ತಿಯ ಡೊಣಂಗಾವ ತಾಂಡಾ ರಸ್ತೆಯ ತಿರುವಿನ ಮೇಲೆ ದಿನಾಂಕ 25/3/2017ರಂದು ಆರೋಪಿತನನ್ನ ತನ್ನ ಕ್ರೂಸರ್ ಜೀಪ್ ನಂಬರ್ AP 29/7926 ನನ್ನ ಔರದ್ ಬಿ ಕಡೆಯಿಂದ ಅತಿವೇಗದಿಂದ ಹಾಗೂ ನಿಷ್ಕಾಳಜಿತನದಿಂದ ನಡೆಸಿಕೊಂಡು ಬಂದು ಮಹಾಡೊಳಂಗಾವರ ಕ್ರಾಸ್ ಹತ್ತಿರ ನಡೆದುಕೊಂಡು ಹೋಗುತ್ತಿದ್ದ ಸುಮನಾಬಾಯಿ ಗಂಡ ಅಂಕುಶ ಇವರು ತನ್ನ ಮಕ್ಕಳಾದ ರಾಧಿಕಾ ನಂದಿನಿ ವಯಸ್ಸು 4 ವರ್ಷ ಹಾಗೂ ಲಕ್ಷ್ಮಿ ವಯಸ್ಸು 2 ವರ್ಷ ಅವರೊಂದಿಗೆ ಹೋಗುತ್ತಿರುವಾಗ ಆರೋಪಿತನು ತನ್ನ ಜೀಪ್ನಿಂದ ರಾಧಿಕಾ ನಂದಿನಿ ಇವಳನ್ನ ಹಿಂದಿನಿಂದ ಡಿಕ್ಕಿ ಮಾಡಿ ಸ್ವಲ್ಪ ಅಂತರದಲ್ಲಿ ಜೀಪ್ ನಿಲ್ಲಿಸಿ ಪರಾರಿಯಾಗಿರುತ್ತಾನೆ. ಸದರಿ ಅಪಘಾತದಲ್ಲಿ ಕುಮಾರಿ ರಾಧಿಕಾ ನಂದಿನಿಗೆ ಎಡಗಡೆ ಹಣಿಗೆ, ಎಡ ಮೊಳಕೈ ಕೆಳಭಾಗದಲ್ಲಿ ಭಾರೀ ರಕ್ತಗಾಯ ಹಾಗೂ ಬಲಗೈ ಮುಂಗೈಗೆ ತರಚಿದ ರಕ್ತಗಾಯವಾಗಿದ್ದು, ಸದರಿ ಅವಳಿಗೆ ಚಿಕಿತ್ಸೆ ಕುರಿತು ಆಂಬ್ಯುಲೆನ್ಸ್ನಲ್ಲಿ ಬೀದರ್ ಸರ್ಕಾರಿ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗುವಾಗ ಮಧ್ಯಾಹ್ನ 1:45 ಗಂಟೆಗೆ ಮೃತಪಟ್ಟಿರುತ್ತಾಳೆ. ಕಾರಣ ಆರೋಪಿತನ ವಿರುದ್ಧ ಕಲಂ 279, 304A IPS ಜೊತೆ 187 IMV ಆಕ್ಟ್ ಅಡಿಯಲ್ಲಿ ಕುಶನೂರು ಪೊಲೀಸ್ ಠಾಣೆಯ ನಂಬರ್ 50/2017 ದಾಖಲಾಗಿದ್ದು, ಆರ್ ರವೀಂದ್ರನಾಥ್ ಸಿಪಿಐ ರವರು ತನಿಖೆ ಕೈಗೊಂಡಿದ್ದಾರೆ. ಸದರಿ ಆರೋಪಿಗೆ 2 ತಿಂಗಳು ಸಾದಾ ಶಿಕ್ಷೆ ಹಾಗೂ 1,000 ಜುಲ್ಮಾನೆಯನ್ನ ಕಲಂ 279 IPCಗೆ 1 ವರ್ಷಗಳ ಸಾದಾ ಶಿಕ್ಷೆ, 10,000 IPS ಹಾಗೂ 500 ರೂಪಾಯಿ ಜುಲ್ಮಾನೆ, ಕಲಂ 187 IMV ಆಕ್ಷೆಗೆ ಶಿಕ್ಷೆಯನ್ನ ವಿಧಿಸಿ ವಿನಾಯಕ ವಾಖಂಡೆ ದಿವಾಣಿ ಹಾಗೂ ಜೆಎಂಎಫ್ಸಿ ನ್ಯಾಯಾಲಯ ಔರದ್ಬಾ ಸಂಚಾರಿ ಪೀಠ ಕಮಲನಗರವರನ್ನ ದಿನಾಂಕ 20/2/2026ರಂದು ತನ್ನ ತೀರ್ಪನ್ನ ತೆರೆದ ನ್ಯಾಯಾಲಯದಲ್ಲಿ ಪ್ರಕಟಿಸಿರುತ್ತಾರೆ. ರಾಜಯ್ಯಸ್ವಾಮಿ, ಜಿಕೆ ನ್ಯೂಸ್ ಕನ್ನಡ, ಔರದ್. ಕುಶನೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಡೋಣಗಾಂವ್ ತಾಂಡಾ ರಸ್ತೆಯ ತಿರುವಿನ ಮೇಲೆ ದಿನಾಂಕ 25/3/2017ರಂದು ಮಧ್ಯಾಹ್ನ 1 ಗಂಟೆಗೆ ಆರೋಪಿತನು ತನ್ನ ಕ್ರೂಸರ್ ಜೀಪ್ ನಂಬರ್ AP 29/7926ನೇದನ್ನು ಔರದ್ ಬಿ ಕಡೆಯಿಂದ ಅತಿವೇಗದಿಂದ ಹಾಗೂ ನಿಷ್ಕಾಳಜಿತನದಿಂದ ನಡೆಸಿಕೊಂಡು ಬಂದು ಮಹಾಡೋಣಗಾಂವ್ ಕ್ರಾಸ್ ಹತ್ತಿರ ನಡೆದುಕೊಂಡು ಹೋಗುತ್ತಿದ್ದ ಸುಮನ್ಬಾಯಿ ಗಂಡ ಅಂಕುಶ್ ಇವರು ತನ್ನ ಮಕ್ಕಳಾದ ರಾಧಿಕಾ ಅಲಿಯಾಸ್ ನಂದಿನಿ ಮತ್ತು 4 ವರ್ಷ ಮತ್ತು ಲಕ್ಷ್ಮಿ 2 ವರ್ಷ ಅವರೊಂದಿಗೆ ಹೋಗುತ್ತಿರುವಾಗ ಆರೋಪಿತನು ತನ್ನ ಜೀಪ್ ನಿಂದ ಕುಮಾರಿ ರಾಧಿಕಾ ಅಲಿಯಾಸ್ ನಂದಿನಿ ಇವಳನ್ನು ಹಿಂದಿನಿಂದ ಡಿಕ್ಕಿ ಮಾಡಿ ಸ್ವಲ್ಪ ಅಂತರದಲ್ಲಿ ಜೀಪ್ ನಿಲ್ಲಿಸಿ ಪರಾರಿಯಾಗಿರುತ್ತಾನೆ. ಸದರಿ ಅಪಘಾತದಲ್ಲಿ ಕುಮಾರಿ ರಾಧಿಕಾ ಅಲಿಯಾಸ್ ನಂದಿನಿಗೆ ಎಡಗಡೆ ಹಣೆಗೆ, ಎಡ ಮೊಳಕೈ ಕೆಳಭಾಗದಲ್ಲಿ ಭಾರೀ ರಕ್ತಗಾಯ ಹಾಗೂ ಬಲಗೈ ಮುಂಗೈಗೆ ತರಚಿದ ರಕ್ತಗಾಯವಾಗಿದ್ದು, ಸದರಿ ಅವಳಿಗೆ ಚಿಕಿತ್ಸೆ ಕುರಿತು ಆಂಬ್ಯುಲೆನ್ಸ್ನಲ್ಲಿ ಬೀದರ್ ಸರ್ಕಾರಿ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗುವಾಗ ಮಧ್ಯಾಹ್ನ 1:45 ಗಂಟೆಗೆ ದಾರಿ ಮಧ್ಯದಲ್ಲಿ ಮೃತಪಟ್ಟಿರುತ್ತಾಳೆ. ಕಾರಣ ಆರೋಪಿತನ ವಿರುದ್ಧ ಕಲಂ 279 IPC 304A IPC ಸಹವಾಚಕ 187 IMV ಆಕ್ಟ್ ಅಡಿಯಲ್ಲಿ ಕುಶನೂರು ಪೊಲೀಸ್ ಠಾಣೆಯ ಗುನ್ನೆ ನಂಬರ್ 50/2017 ದಾಖಲಾಗಿದ್ದು, ಸದರಿ ಪ್ರಕರಣವನ್ನು ಶ್ರೀ ರವೀಂದ್ರನಾಥ್ ಸಿಪಿಐ ರವರು ತನಿಖೆ ಕೈಗೊಂಡು ಅಂತಿಮ ವರದಿಯನ್ನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿರುತ್ತಾರೆ. ಸದರಿ ಆರೋಪಿಗೆ 2 ತಿಂಗಳ ಸಾದಾ ಶಿಕ್ಷೆ ಹಾಗೂ 1,000 ರೂಪಾಯಿ ಜುಲ್ಮಾನೆಯನ್ನು ಕಲಂ 279 IPCಗೆ ಹಾಗೂ 1 ವರ್ಷಗಳ ಕಾಲ ಸಾದಾ ಶಿಕ್ಷೆ ಹಾಗೂ 10,000 ರೂಪಾಯಿ ಜುಲ್ಮಾನೆಯನ್ನು ಕಲಂ 304A IPC ಹಾಗೂ 500 ರೂಪಾಯಿ ಜುಲ್ಮಾನೆಯನ್ನು ಕಲಂ 187 IMV ಆಕ್ಟ್ಗೆ ಶಿಕ್ಷೆಯನ್ನು ವಿಧಿಸಿ ಶ್ರೀ ವಿನಾಯಕ್ ವಾಂಖೇಡೆ ದಿವಾನಿ ಹಾಗೂ ಜೆಎಂಎಫ್ಸಿ ನ್ಯಾಯಾಧೀಶರು ಔರಾದ್ ರವರು ಇಂದು ದಿನಾಂಕ 20/2/2026ರಂದು ತೆರೆದ ನ್ಯಾಯಾಲಯದಲ್ಲಿ ತೀರ್ಪನ್ನು ಘೋಷಿಸಿರುತ್ತಾರೆ.
ಸರ್ ನಿಮ್ಮ ಹೆಸರು? ಶಿವರಾಜ್ ಶೆಟ್ಕಾರ್, ಸಹಾಯಕ ಸರ್ಕಾರಿ ಅಭಿಯೋಜಕರು, ಔರಾದ್. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.